ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। तो शाम तक नहीं बहता, शाम में काढ़े रखो रात तक नहीं बहता लेटा। आज तो 3 दिन लेटा जाको बच्चे कच्चे लगा में बाहर बैठे। हमारी तो हालत बहुत खराब है। गटर तो पूरी खुली है, गटर के एक मछरा ऐसे है। 3-3 महीने के बच्चे हैं घर में, कैसा जीना हमें। हाँ कल लेटा पड़ेगा, कल दिन भर क्या करेंगे। सुबह से क्या करेंगे। लाइट के खंभा वहां को लेटा चालू करना नहीं। कोना लगाएगा तो शाम में 6 बजे छोड़ता हूँ, 9 बजे छोड़ता हूँ, पता ही अभी तक लाइट नहीं छोड़ी। 4 बजे से काम कर रहे हैं। कम से कम 3 दिन आती है, बारिश आज दिन से चालू है, अभी तक करंट नहीं है। कोना लगाए मैं सब जगह कोना लगाया हुआ केबी को जाका है तो हाथ तोड़े ना, हाथ तोड़े कतो ना क्या नहीं हुआ। बारिश ऐसा चाहता टीसी बराबर नहीं बता रहे हो ना। बारिश से पहले नहीं आ रहा। बारिश से पहले 8 दिन से लेटा नहीं है हमारे। लोड नहीं ले रही है, टीसी लोड नहीं ले रही हो, छोटी है टीसी, छोटी है टीसी और बड़ी टीसी नहीं कर रहे हो। जरूरत नहीं ना बड़ी टीसी बता क्या भी तकलीफ नहीं होती। टीसी बताने का सर जाकर अर्जी भी दी वो 2-3 बार, हमें जाकर 3-4 बार जाकर अर्जी दी। हमारे क्या में 2 टीशा बटाना, हमें लाइट चालू करना। एक टीशी की लोड आ रहा है, 2 टीशा बटाना हमारे इब्राहिम रोजा, इब्राहिम नगर नावदगी मल्ला। हमारा वार्ड नंबर 34। नंबर क्या है इसका? टीसी नंबर 3 यास्मीन कलादगी। ಇವತ್ತು ಇಬ್ರಾಹಿಂ ರೋಜಾ ಕಾಲನಿ ಟಿಸಿ ನಂಬರ್ 3 ಕಳೆದ 8 ದಿವಸ ಹಿಂದೂ ಇದು ಪ್ರಾಬ್ಲಮ್ ಆಗಿ ಅರ್ಧ ಏರಿಯಾ ಕರೆಂಟ್ ಇತ್ತು, ಅರ್ಧ ಕರೆಂಟ್ ಬರಲಿಲ್ಲ। ಇವತ್ತು 48 ತಾಸು ಮೇಲೆ ಆಯ್ತು। ಇವತ್ತು ಕೆಬಿ ಅವರು ಆಫೀಸರು ಯಾರು ಬರಲಿಲ್ಲ, ಅವ್ರು ವರ್ಕರ್ ಬಂದಾರ। ಅವ್ರು ಏನಂತಾರ ಅರ್ಧ ಏರಿಯಾ ಕೊಡ್ತೇನೆ ಅಂತಾರೆ, ಅರ್ಧ ಏರಿಯಾಕ್ಕೆ ಕೊಡೋದಿಲ್ಲ ಅಂತಾರೆ। ಅದ್ರ ಸಲುವಾಗಿ ಏರಿಯಾದ ಜನ ಎಲ್ಲ ಕೂಡಿ ರೋಡನ್ನು ಬಂದ್ ಮಾಡಿ ಹೋರಾಟ ಮಾಡತ್ತಾನ। ಜಿಲ್ಲಾ ಆಡಳಿತ ಬಂದು ಶೀಘ್ರ ಇದರ ಪರಿಹಾರ ಮಾಡಬೇಕು। ಇಲ್ಲ ಹೋರಾಟ ತಾವು ಮಾಡ್ತಾ ಇದ್ದೀರಿ ಬರೋಬರ್ ಇದೆ, ಆದ್ರೆ ತಾವು ಏನೈತಿ ಒಂದು ಅರ್ಜಿಯನ್ನು ಕೊಟ್ಟಿದ್ದು ತಮ್ಮಲ್ಲಿ ಏನು ಇಟ್ಕೊಂಡಿಲ್ಲ ಸರ। ಅರ್ಜಿ ಕೊಡೋದಂದ್ರೆ ಕೊಡ್ತೇವ್ರಿ, ಅರ್ಜಿ ನಾಳೆ ಕೊಡ್ತೇವೆ, ನಾಡ್ದು ಕೊಡ್ತೇವೆ, ನಾಳೆ ಬೆಳಿಗ್ಗೆನೂ ಕೊಡ್ತೇವೆ। ಈಗೂ ನಮ್ಮ ಕಡೆ ಅರ್ಜಿ ಐತಿ। ಈಗ ಒಂದ್ ಸೆಕೆಂಡ್ ಮಾತಾಡ್ರಿ ನೀವು। ಅಪ್ಡೇಟ್ ಐತಿ 8 ದಿವಸಕ್ಕೆ ಮುಂಚೆ ಪ್ರಾಬ್ಲಮ್ ಆಗಿತ್ತು ಇದು, ಈಗ 8 ದಿವಸ ಆಗಿಲ್ಲ। ಕಳೆದ 8 ದಿವಸದಿಂದ 3 ದಿವಸ ಬಂದ್ ಮಾಡಿದ್ರಿ ನೀವು, ಯಾಕಂದ್ರೆ ಲೋಡ್ ಹೆಚ್ಚಿಗೆ ಲೋಡ್ ಐತೆ ಅಲ್ಲಿ। ಆ ಏರಿಯಾಕ್ ಲೋಡ್ ಎಷ್ಟೈತಿ ಅದು ಚೆಕ್ ಮಾಡ್ಬೇಕು। ಸೆಕ್ಷನ್ ಆಫೀಸರ್ಗೆ ನೀವು ಕೇಳ್ರಿ, ಇಲ್ಲ ನೀವು ಮೆಮೊರಂಡಮ್ ಕೊಟ್ಟು ಅರ್ಜಿ ಕೊಟ್ಟ ಮೇಲೆ ನೀವು ಮಾಡ್ತೀರ ಅಂದ್ರೆ ಮುಂದಿನ ದಿನಗಳಲ್ಲಿ ನಾಳೆ ಕೆಬಿ ಮುಂದೆ ಬಂದು ಕುಂದಿರ್ತೇವೆ ನಾವು। ನಾಳೆ ಕೆಬಿ ಮುಂದೆ ಬಂದು ಕುಂದಿರ್ತೇವೆ ನಾವು, ಅರ್ಜಿ ಕೊಡ್ತೇವೆ। ಯಾಕಂದ್ರೆ ಅವ್ರಿಗೆ ಸೆಕ್ಷನ್ ಆಫೀಸರ್ ಇರ್ತಾರೆ। ಪರ್ಮಿಷನ್ ಇಲ್ರಿ, ತಾತ್ಕಾಲಿಕವಾಗಿ ಮಾಡೀವಿ। ಸಾರ್ವಜನಿಕ ತೊಂದರೆ ಏನ್ರಿ? ಈಗ ನೋಡ್ರಿ ಮಕ್ಕಳ ಸಣ್ಣ ಒಂದ್ಸತಿ ಈಗ ನೋಡ್ರಿ ನಿನ್ನೆ ರಾತ್ರಿ ಈಗ ಬ್ಯಾಸಿಗೆ ಐತಿ। ಸಾರ್ವಜನಿಕವಾಗಿ ನೀವು ಮೀಡಿಯಾದವರು ನಿಮ್ಗೆ ದಯಮಾಡಿ ಕಳ್ಕಳಿ ವಿನಂತಿ ಮಾಡ್ತೀನಿ, ಈ ಮಕ್ಕಳು ಈ ಹೆಣ್ಮಕ್ಳು ಸ್ವಲ್ಪ ಕವರ್ ಮಾಡ್ಕೋರಿ, ಆ ಏರಿಯಾ ಸ್ವಲ್ಪ ಕವರ್ ಮಾಡ್ಕೋರಿ। ಅಲ್ಲಿ ಎಂತ ಪರಿಸ್ಥಿತಿ ಬಂದು ನೀವು ಬಾಳೆ ಮಾಡಿ ಒಂದ್ ದಿವಸ 1 ತಾಸು ಬಂದು ಕುಂದ್ರಿ ಒಂದ್ ಏರಿಯಾದಾಗ, ಅವಾಗ ನಿಮ್ಗೆ ಅರ್ಥ ಆಗ್ತೈತಿ ನಾವು ಅರ್ಜಿ ಕೊಡ್ಬೇಕು ಬೇಡ। ಯಾಕಂದ್ರೆ ನಿಮ್ಗೆ ತಿಳಿದೈತಿಲ್ಲ, ರೋಡ್ದಿಲ್ಲ। ಈಗ ಬೆಳಗ್ಗೆಲಿಂದ ನಿನ್ನಿಲಿಂದ ಪ್ರಾಬ್ಲಮ್ ಆಗಿತ್ತು ಇದು। ಈಗ ಅವರು ಪ್ರಾಬ್ಲಮ್ ಸಾಲ್ವ್ ಸರಿಯಾಗಿ ಮಾಡತ್ತೇ ಅಲ್ಲ। ಈಗ ಅವ್ರು ಬಂದಾರಲ್ರಿ, ಸೆಕ್ಷನ್ ಆಫೀಸರ್ ಬಂದಾರ, ಟಿಸಿ ತಂದಿಟ್ಟಾರೆ, ಅರ್ಧ ಏರಿಯಾ ಕೊಡ್ತೇನೆ ಅಂತಾರ, ಅರ್ಧ ಏರಿಯಾ ಕೊಡುದಿಲ್ಲ ಅಂತಾರ। ಯಾಕೆ ಕೊಡುದಿಲ್ಲ ಅರ್ಧ ಏರಿಯಾಕ್ಕೆ? ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ।
ರೋಡ್ ಬಂದ್ ಮಾಡ್ತೇವೆ, ರೋಡ್ ನಮ್ದು ಐತಿ. ಅದು ಟಿಸಿಗೆ ಲೋಡ್ ಜಾದಾ ಐತೆ ಅಂತ ಮಾಡತ್ತಾರ. ಪ್ರಾಬ್ಲಮ್ KV ಐತಿ, ಜನರದಿಲ್ಲ. ಇಲ್ಲ ಅವ್ರು ಮಾಡ್ಬೇಕು, ನಮ್ಗೆ ಟೆಕ್ನಿಕಲ್ ಇಶ್ಯೂ ಏನೈತೆ KV ಆಫೀಸರ್ಗೆ ಗುರ್ತೈತಿ. ಟೆಕ್ನಿಕಲ್ ಇಶ್ಯೂ ಲಾಸ್ಟ್ ವೀಕ್ನು ಹಂಗಾಗಿತ್ತು. ಲಾಸ್ಟ್ 2-3 ಸಲ ಆಗೈತಿ. ಸಾರ್ವಜನಿಕವಾಗಿ ಪ್ರಾಬ್ಲಮ್ ಆಗೈತೆ ಅಂತ ಹೆಣ್ಮಕ್ಳು ಮಾತಾಡತ್ತಾರ. ಇಲ್ಲಿ ಒಂದ್ ದಿವ್ಸ ಯಾಕಂದ್ರ ಗಿಡ ಮಳಿ ಬಂದು ಮಳಿ ಕಂಬ ಬಿದ್ದು ಅದು ನಮಗೂ ಅರ್ಥ ಆಗ್ತೈತಿ. ನಾವು ಸಹಕಾರ ಮಾಡಿದ್ವಿ, ಆದ್ರೆ 2-3 ದಿವಸ ಸಹಕಾರ ಮಾಡಕ್ ಆಗುದಿಲ್ಲ. ಮಾಡ್ಬೇಕು ಪ್ರಾಬ್ಲಮ್ ಸಾಲ್ವ್. ಏನಿಲ್ರಿ, ಅದೇನು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮುಂದೆ ಏನೇನತೈತಿ. ಇವತ್ತು ಇಲ್ಲಿ ಹೇಳ್ತೇವೆ, ನಾಳೆ ಬಂದು KV ಮುಂದೆ ಕೇಳ್ತೀವಿ. ಇಲ್ಲಿಕಂದ್ರೆ ಜಿಲ್ಲಾ ಅಧಿಕಾರಿ ಆಫೀಸ್ ಮುಂದೆ ಬಂದು ಕುಂದಿರ್ತೀವಿ. ಎಲ್ಲ ಜನ ಬಂದು ಮಾಡ್ಕೊಳ್ಳಿ. ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793।
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.